ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರೊಟ್ಟಿ ಒಗ್ಗರಣೆ. ಒಂದೊಂದು ಸರ್ತಿ ಹೆಚ್ಚಾಗಿ ಮಾಡಿದಂತಹ ರೊಟ್ಟಿಗಳು ಉಳಿದಾಗ, ರೊಟ್ಟಿ ತಿನ್ನಲು ಬೇಜಾರಾದಾಗ ಈ ಥರ ಬಿಸಿ ಬಿಸಿ ಒಂದು ಒಗ್ಗರಣೆಯನ್ನು ಮಾಡಿಕೊಂಡ್ರೆ ರೊಟ್ಟಿಗಳೆಲ್ಲ ಖರ್ಚಾಗುತ್ತೆ. ಹಾಗಾದರೆ ಈ ರೊಟ್ಟಿ ಒಗ್ಗರಣೆ ಹೇಗೆ ಮಾಡುವುದೆಂದು ನೋಡೋಣ. ನೋಡಿ, ನಾನಿಲ್ಲಿ ಈ ರೊಟ್ಟಿಯನ್ನು ಲಟ್ಸಿರುವಂತಹ ರೊಟ್ಟಿ, ಬಡದಂತಹ ರೊಟ್ಟಿನ ನೋಡ್ತಾ ಇದ್ದೀರಾ, ಮಾರ್ಕ್ ಕೂಡ ಕಾಣಿಸ್ತಾ ಇದೆ. ಆ ರೊಟ್ಟಿಗಳನ್ನು ಒಂದಿಲ್ಲಿ ನಾನು 3 ರೊಟ್ಟಿನ ತೊಗೊಂಡಿದ್ದೀನಿ. 3 ರೊಟ್ಟಿನ ಸಣ್ಣದಾಗಿ ನಾನೇನು ಮಾಡ್ಕೊಳ್ತಾ ಇದ್ದೀನಿ, ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ, ಈ ರೀತಿಯಾಗಿ ಇವಾಗ ಇದನ್ನು ನಾವು ನೀಟಾಗಿ, ರೊಟ್ಟಿ ಯಾಕಂದರೆ ಸ್ವಲ್ಪ ಸ್ಟಾಕ್ ಇರುತ್ತಲ್ಲ, ನೀಟಾಗಿ ತೊಳ್ಕೊಬೇಕಾಗತ್ತೆ. 2-3 ದಿವಸದ ರೊಟ್ಟಿ ಇರುತ್ತಲ್ಲ, ಸ್ವಚ್ಛವಾಗಿ ನಾವೇನು ಮಾಡಬೇಕಾಗತ್ತೆ, ತೊಳ್ಕೊಂಡು ಒಂದು ಜರಡಿ ಥರ ಇರುವಂಥ ಒಂದರೊಳಗೆ ಇಟ್ಕೋಬೇಕಾಗತ್ತೆ. ಪೂರ್ತಿ ನೀರು ಇಳಿಬೇಕು. ಇದಕ್ಕೇನು ಸಾಕಷ್ಟೆಲ್ಲ ಪ್ರಮಾಣದ ವಸ್ತುಗಳು ಬೇಕಾಗಿಲ್ಲ ಹಾಕಿ ಮಾಡಲಿಕ್ಕೆ. ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು. ನೋಡ್ತಾ ಇದ್ದೀರಾ, ನಾನಿಲ್ಲಿ ಒಂದು ಕಡಾಯಿ ಒಳಗೆ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 7-8 ಎಸಳಷ್ಟು ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊನ ಸಣ್ಣದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ 2-3 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತಿನ್ನುವಾಗ ಚಲೋ ಅನ್ಸುತ್ತದೆ ಬೆಳ್ಳುಳ್ಳಿ. ಇವಾಗ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಖಾರ ಪುಡಿಯನ್ನು ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರೊಟ್ಟಿಯನ್ನು ನಾನಿಲ್ಲಿ ತೆಳ್ಳನ ರೊಟ್ಟಿನ 3 ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಈ ರೀತಿ ಎಣ್ಣೆ ಬಿಡೋ ತನಕ ಅನ್ನೋದೇನಾಗಬೇಕು, ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನೋಡ್ತಾ ಇದ್ದೀರಾ, ರೊಟ್ಟಿನ ತೊಳೆದಿದ್ದೀನಿ. ಯಾವುದೇ ಕಾರಣಕ್ಕೂ ಅದರೊಳಗೆ ನೀರು ಇಲ್ಲ. ನೀರಿಲ್ಲದೇ ಇರುವಾಗನೇ ಈ ರೀತಿ ಒಗ್ಗರಣೆ ಮಾಡಿದರೆ ಚೆನ್ನಾಗಾಗತ್ತೆ. ಇಲ್ಲ ಭಾಳ ಮೆತ್ತಗಾದರೆ ತಿನ್ನಲು ಸರಿ ಹೋಗೋದಿಲ್ಲ. ನೋಡಿ, ಇವಾಗ ಲಾಸ್ಟಲ್ಲಿ ಅದನ್ನು ಒಗ್ಗರಣೆ ಒಳಗೆ ಹಾಕಿದ್ದು ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬಿಸಿ ಬಿಸಿ ಆದಂತಹ ರೊಟ್ಟಿ ಒಗ್ಗರಣೆ ತಿನ್ನಲು ರೆಡಿಯಾಗಿದೆ. ನೋಡ್ತಾ ಇದ್ದೀರಾ, ನೋಡಿದ್ರೇ ಈ ಬಿಸಿ ಬಿಸಿದಕ್ಕೆ ಕೆಲವರು ತುಪ್ಪ ಹಾಕ್ಕೊಂಡು ಕೂಡ ತಿಂತಾರೆ, ಕೆಲವರು ಮೊಸರು ಹಾಕ್ಕೊಂಡು ತಿಂತಾರೆ. ನಮ್ಮ ಮನೇಲಿ ಎಲ್ರಿಗೂ ಈ ಬಿಸಿ ಬಿಸಿ ರೊಟ್ಟಿ ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ. ನೋಡಿ, ನಿಮಗೂ ರೊಟ್ಟಿ ಮಿಕ್ಕಿದಲ್ಲಿ ಈ ರೀತಿಯಾದಂತಹ ಒಂದು ರೆಸಿಪಿಯನ್ನು ಮಾಡಿಕೊಂಡು ರೊಟ್ಟಿ ಕೂಡ ಖಾಲಿ ಮಾಡ್ಬೋದು. ಅದೇ ರೀತಿ ಹೊಸದಾಗಿ ಈ ಥರದ್ದನ್ನು ಕೂಡ ನಾವು ತಿಂದಾಗ ರುಚಿ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.